ಈಜಿಪ್ಟ್ನ ಪಿರಮಿಡ್ಗಳು ಬೆಂಗಳೂರು ಬಳಿಯ ಹಳ್ಳಿಯೊಂದಕ್ಕೆ ಧಾವಿಸಿವೆ. ಈ ಪಿರಮಿಡ್ಗಳು ಜ್ಞಾನಸಾಗರ. ನಾಳಿನ ಪ್ರಜೆಗಳು ಇಲ್ಲಿ ಬೆಳಕು ಕಾಣುತ್ತಿದ್ದಾರೆ. ನೈಲ್ ನದಿಯ ತೀರವಲ್ಲ, ಸಹರಾ ಮರುಭೂಮಿಯಲ್ಲ, ಆದರೂ ತೊರೆಪಾಳ್ಯ ಮಾಗಡಿ ತಾಲೂಕಿನ ಈಜಿಪ್ಟ್. ಹಳ್ಳಿಯ ಪಾರಂಗ ವಿದ್ಯಾಸಂಸ್ಥೆ ಪಿರಮಿಡ್ಗಳ ಆಗರ. ವೈಜ್ಞಾನಿಕ ಮಹತ್ವ ಹೊಂದಿರುವ ಪಿರಮಿಡ್ಗಳು ಮಕ್ಕಳ ಓದಿಗೆ ಸಹಕಾರಿ. ಹೀಗಾಗಿ ಶಾಲೆ ಪಿರಮಿಡ್ಗಳ ರೂಪ ತಾಳಿದೆ ಎನ್ನುತ್ತಿದೆ ಸಂಸ್ಥೆ. ಇವತ್ತಿನ ದಿವಸ ನಮ್ಮ ಉದ್ದೇಶ ಇದ್ದಿದ್ದು ಹಳ್ಳಿಗಳಲ್ಲಿ ಜನತೆಗೆ ಎಜುಕೇಷನ್ ಚೆನ್ನಾಗಿ ಕೊಡಬೇಕು. ಬಿಕಾಸ್ ಅವರು ಮೇನ್ ಸ್ಟ್ರೀಮಿಗೆ ಸೇರ್ಕೋಬೇಕು. ದಟ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕಮ್ಮಿ ಆಗಬೇಕು, ಹೆಣ್ಮಕ್ಳು ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು ಅನ್ನೋದ್ರಿಂದ ನಾವು ಹಳ್ಳಿನಲ್ಲಿ ಪ್ರಯತ್ನಪಟ್ಟು ಇದನ್ನು ಮಾಡಬೇಕು ಅನ್ನೋದ್ರಿಂದ ಉದ್ದೇಶ ಇಟ್ಟು ನಮ್ಮ ಟ್ರಸ್ಟಿಂದ ಇದು ಮಾಡ್ತೀವಿ. ಶಾಲೆ ನಿಸರ್ಗದ ಮಡಿಲು, ಸಹಜ ಗಾಳಿ ಬೆಳಕು ಇಲ್ಲಿನ ಸ್ಪೆಷಾಲಿಟಿ. ಆಟ ಪಾಠ ಶಾಲೆಯಲ್ಲಿ ಸಮಸಮವಾಗಿ ಬೆರೆತಿವೆ. ಈ ಶಾಲೆ ಒಂಥರ ಪಿರಮಿಡ್ ಶಾಲೆ ಆಗಿರೋದ್ರಿಂದ ನಮಗೆ ತುಂಬ ಮೈಂಡ್ ಇಂಪ್ರೂವ್ಮೆಂಟ್ ಆಯ್ತದೆ. ಓದ್ತಾ ಇದ್ರೆ ಏನೋ ಒಂಥರ ಓದುತ್ತಾ ಇದ್ರೆ ಏನೋ ಒಂಥರ ಉತ್ಸಾಹ ಆದಂಗೆ ಆಯ್ತದೆ. ಈ ಪಿರಮಿಡ್ ಶಾಲೆ ಆಗೋದ್ರಿಂದ ನಮಗೆ ತುಂಬ ನಾಲೆಡ್ಜ್ ಇಂಪ್ರೂವ್ ಆಯ್ತೈತಿ. ಇಲ್ಲಿ ನಾನು ಬೇರೆ ಕಡೆ ಎಲ್ಲೇ ಕೂತ್ಕೊಂಡು ಓದ್ತಾ ಇದ್ರು ಕೂಡ ಪಿರಮಿಡಲ್ಲಿ ಓದಬೇಕು ಅನ್ಸುತ್ತೆ. ಹೆಚ್ಚು ಕಾಲ ನಾನು ಪಿರಮಿಡಲ್ಲಿ ಕಳಿಬೇಕು ಅಂತ ಅನ್ಸುತ್ತೆ. ನಾವು ಎಷ್ಟು ಸಂತೋಷ ಆಗುತ್ತೆ ಅಂತಂದರೆ, ನಾವು ಎಷ್ಟೇ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಬಂದ್ರೂ, ನಮ್ಮ ಮಾನಸಿಕವಾಗಿ ಏನೇ ಇದ್ರೂ ಕೂಡ ಅಲ್ಲಿ ಬಂದರೆ ಒಂದು 5 ನಿಮಿಷ ಕೂತ್ಕೊಂಡ್ಬಿಟ್ರೆ ಸಾಕು, ಅದೆಲ್ಲವೂ ಕೂಡ ಕ್ಲಿಯರ್ ಆಗಿಬಿಡತ್ತೆ. ಹಳ್ಳಿಯ ಮಕ್ಕಳಿಗೆ ಕೂಡ ಉತ್ತಮ ಶಿಕ್ಷಣ ದೊರೆಯಬೇಕೆಂಬುದು ಸಂಸ್ಥೆಯ ಕನಸು. ಶಾಲೆ ಈ ನಿಟ್ಟಿನಲ್ಲಿ ಮುನ್ನಡೆಯುತ್ತಿದೆ. ETV ನ್ಯೂಸ್, ಚನ್ನಪಟ್ಟಣ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.